ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ವಿಚಾರದಲ್ಲಿ ಅನುಮಾನ ಬೇಕಾಗಿಲ್ಲ. ಎಸ್ಐಟಿ ಪರ ವಕೀಲೆ ಜೈನಾ, ಸಂತ್ರಸ್ತೆಯು ತನ್ನ ಗಂಡನ ಮುಂದೆ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಜಡ್ಜ್ ಮುಂದೆ ಎಸ್ಐಟಿ ಪರ ವಕೀಲೆ ಜೈನಾ ಕೊಠಾರಿ ಪ್ರತಿವಾದ. ಓಕೆ, ಅಂದ್ರೆ ಅವ್ರ ಮೇಲೂ ಕೂಡ ಏನೋ ಸಮಸ್ಯೆ ಆಗಿದೆ ಅನ್ನುವುದನ್ನ ಗಂಡನ ಮುಂದೆ ಮುಚ್ಚಿಟ್ಟಿದ್ದಾರೆ. ನಮಗೆ ಗೊತ್ತಿದೆ ಆ ಹೆಣ್ಮಗಳಿಗೂ ಸಮಸ್ಯೆ ಆಗಿದೆ ಅಂತ, ಬಟ್ ಗಂಡನ ಹತ್ರ ಹೇಳ್ಕೊಂಡಿಲ್ಲ. ಮಹಿಳಾ ಪೊಲೀಸ್ ಸಿಬ್ಬಂದಿ ಸಮ್ಮುಖದಲ್ಲೇ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಓಕೆ, ಎಲ್ಲಿಗೆ ಹೋಗಿ ನಿಂತ್ಕೋಬಹುದು, ವಾದ ಪ್ರತಿವಾದ ಗೊತ್ತಾಗ್ತಾ ಇಲ್ಲ. ರೇವಣ್ಣ ಒಬ್ಬ ಮಾಜಿ ಸಚಿವರು, ಪ್ರಸ್ತುತ ಹೊಳೆ ನರಸೀಪುರದ ಶಾಸಕರು. ಒಂದ್ ಕಡೆ ವಾದ ಪ್ರಬಲ, ಇನ್ನೊಂದು ಕಡೆ ಪ್ರತಿವಾದವೂ ಪ್ರಬಲ. ವಾದಕ್ಕೆ ಪ್ರತಿವಾದವನ್ನ ತೂಕವಾಗಿ ಕೊಡ್ತಾ ಇದ್ದೆ ಎಸ್ಐಟಿ ಅಥವಾ ಜೈನಾ ಕೊಠಾರಿ ಅವರು. ಅವರಂದಂಗೆ ಇಲ್ಲಿಲ್ಲ, ಅವ್ರು ಹೇಳ್ದಂಗಲ್ಲ. ಸಂತ್ರಸ್ತೆಯು ತನ್ನ ಗಂಡನ ಮುಂದೆ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಸತ್ಯ ಹೇಳಿದ್ರೆ ಮನೆಯಿಂದ ಹೊರಹಾಕ್ತಾರೆ ಅನ್ನೋ ಭಯದಲ್ಲಿ ಹೇಳಿದ್ದಾರೆ. ಪಾಪ ಇರ್ಬೋದು. ನ್ಯಾಯಾಧೀಶರ ಮುಂದೆ ಎಸ್ಐಟಿ ಪರ ವಕೀಲೆ ಜೈನಾ ಕೊಠಾರಿ ಪ್ರತಿವಾದ. ಓಕೆ, ಬಟ್ ಸಿ ವಿ ನಾಗೇಶ್ ಅವರು ಇನ್ನೂ ಒಂದಿಷ್ಟು ವಿಷಯಗಳನ್ನು ಹೇಳುವ ಪ್ರಯತ್ನ ಮಾಡಿದ್ರು. ಅದಕ್ಕೆ ಪ್ರತಿವಾದ ಏನು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. But I have a different take on this yearly. Okay. ಬಹುಶಃ ಅದೇ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ. ನಾವು ಐ ಆಮ್ ಓಪನಿಂಗ್ ಅಪ್. ಆಕೆಯ ಸುರಕ್ಷತೆಗೆ ಸಂಬಂಧಪಟ್ಟಂಥ ವಿಷಯ, ರಹಸ್ಯ ಸ್ಥಳದಲ್ಲಿ ದೂರು ಪಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಮಹಿಳೆಯ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯ. ಈಗ 376 ಹಾಕಿರೋದಕ್ಕೆ ದಾಖಲೆ ಇದೆ. ಓಕೆ, ನಾವು ಮೆಮೊ ಹಾಕೊಂಡಿದ್ವಿ. ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ವಿ. ಇಂಟ್ರೆಸ್ಟಿಂಗ್. ಈಗ ಏನಾಗಿದೆ ಅಂತಂದ್ರೆ ಜೈನಾ ಕೊಠಾರಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 376 ಯಾಕೆ ಹಾಕಿದ್ರಿ ಅಂತ ಕೇಳ್ತಾ ಇದಾರಲ್ವಾ ಸಿ ಬಿ ನಾಗೇಶ್ ಅವರು. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಜೈನಾ ಕೊಠಾರಿ ಅಂತಂದ್ರೆ 376 ಅಂದ್ರೆ ಅತ್ಯಾಚಾರದ ಪ್ರಕರಣ. ನೇರ ಬಂದ್ಬಿಡ್ತೀನಿ ಅದಕ್ಕೆ. ಓಕೆ, ಕ್ಯಾಮ್ರಾ ಬನ್ರಿ ಒಂಚೂರು. ಓಕೆ, ಈ 376 ಇದೆಯಲ್ಲ, ಈ 376 ಯಾಕೆ ಹಾಕಿದ್ವಿ ನಾವು, ನಮ್ಮ ಹತ್ರ ದಾಖಲೆ ಇದೆ ಅಂತ ಇದ್ದಾರೆ ಜೈನಾ ಕೊಠಾರಿ. ಅಂದ್ರೆ ಯಾರ ವಿರುದ್ಧ? ರೇವಣ್ಣ ಅವ್ರ ವಿರುದ್ಧ. ಹೌದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.